ಹಬ್ಬಕ್ಕೆ ವನಜಾ ತನ್ನ ತವರಿಗೆ ಬಂದಳು. ಅವಳ ಅಪ್ಪ ಅಮ್ಮ ತೀರಿಕೊಂಡು ಸುಮಾರು ವರ್ಷಗಳಾಗಿವೆ. ಅವಳನ್ನು ಚಿಕ್ಕಂದಿನಿಂದ ನೋಡಿಕೊಂಡವನು, ಅವಳನ್ನು ಬೆಳೆಸಿ ಓದಿಸಿದ್ದು ಎಲ್ಲ ಅವನ ಅಣ್ಣ ಸುರೇಶ್. ಸುರೇಶನಿಗೆ ಮದುವೆಯಾಗಿ ಒಂದು ಮಗು ಇದೆ. ಅವನ ಹೆಂಡತಿ ದಿವ್ಯಾ. ಹೆಂಡತಿಯಾಗಿ ಬಂದವಳು ಕೂಡ ತನ್ನ ನಾದಿನಿಯನ್ನು ತನ್ನ ತಂಗಿಯಂತ ಭಾವಿಸಿ ಪ್ರೀತಿಸುತ್ತಾಳೆ. ವನಜಾಗೆ ಹಿಂದಿನ ವರ್ಷ ಮದುವೆಯಾಗಿದೆ. ಆದರೆ ಗಂಡ ತನ್ನ ಕೆಲಸ ಅಂತ ಹೆಂಡತಿಗೆ ಜಾಸ್ತಿ ಗಮನ ಕೊಡುವುದಿಲ್ಲ. ಎಳೆಯ ಹುಡುಗಿ ಸುಖ ಸಿಗದೆ ಒದ್ದಾಡುತ್ತಾಳೆ. ಸುರೇಶ್: ಏನೇ ವನಜಾ, ಒಬ್ಳೇ ಬಂದಿದ್ದೀ, ಭಾವ ಬರ್ಲಿಲ್ವಾ? ವನಜಾ: ಇಲ್ಲ ಅಣ್ಣ, ಅವ್ರಿಗೆ ಬರೀ ಕೆಲಸನೇ ಆಯ್ತು ಅಂದಳು ಬೇಸರದಿಂದ ಒಳಗೆ ಬರುತ್ತಾ. ದಿವ್ಯಾ: ಯಾಕೆ ಮುಖ ಸಪ್ಪಗಿದೆ? ವನಜಾ: ಏನಿಲ್ಲ ಅತ್ತಿಗೆ, ಬಸ್ಸಿನಿಂದ ಬಂದಲ್ಲ, ಸುಸ್ತಾಗಿದೆ ಅಂದಳು. ದಿವ್ಯಾ: ಹಾ ನಡಿ, ಕೈಕಾಲು ತೊಳೆದು ಕುಳ್ಳು, ನಾನು ಎಲೆ ಇಡ್ತೇನೆ ಅಂತ ಒಳಗೆ ಹೋದಳು. ವನಜಾ: ಅತ್ತಿಗೆ ಒಳಗೆ ಹೋಗಿದ್ದು ನೋಡಿ. ಅಣ್ಣ, ನಾನು ನಿನ್ನತ್ರ ಮಾತಾಡಬೇಕು ಅಂದಳು. ಸುರೇಶ್: ಹಾ, ಆಮೇಲೆ ಮಾತಾಡೋಣ, ಈಗ ಮೊದಲು ಊಟ ಮಾಡೋಣ ಬಾ ಅಂತ ತಾನು ಎದ್ದು ಒಳಗೆ ಹೋದ. ವನಜಾ: ಛೇ, ಹೇಗೆ ಅಣ್ಣನಿಗೆ ಹೇಳಲಿ ಅಂತ ಬೇಸರದಿಂದ ಒಳಗೆ ಹೋಗಿ ಕೈಕಾಲು ತೊಳೆದು ಬಂದು ಕುಳಿತಳು. ದಿವ್ಯಾ ಹಬ್ಬದ ಅಡುಗೆ ಮಾಡಿದ್ದಳು. ವನಜಾ ಎಲೆ ಹಾಕಿ ಹೊಟ್ಟೆ ತುಂಬಾ ಊಟ ಬಡಿಸಿದಳು. ವನಜಾ ಊಟ ಮುಗಿಸಿ ಮನೆಯ ಟೆರೇಸ್ ಮೇಲೆ ಹೋದಳು. ದಿವ್ಯಾ: ವನಜಾ ಏನೋ ಬೇಜಾರು ಮಾಡಿಕೊಂಡು ಬಂದಿದ್ದಾಳೆ, ನೀವು ಹೋಗಿ ವಿಚಾರಿಸಿ, ಪಾಪ ನಮ್ಮನ್ನು ಬಿಟ್ಟು ಅವಳಿಗೆ ಇನ್ಯಾರಿದ್ದಾರೆ ಅಂದಳು ಗಂಡನಿಗೆ. ಸುರೇಶ್: ಹಾ ಆಯ್ತು ಕಣೆ, ಹೋಗಿ ವಿಚಾರಿಸ್ತೀನಿ ಅಂತ ಊಟ ಮುಗಿಸಿ ಕೈ ತೊಳೆದು ಟೆರೇಸ್ ಮೇಲೆ ಬಂದ. ವನಜಾ: ಏನೋ ಮಾತಾಡಬೇಕು ಅಂದಲ್ಲ, ಏನು? ವನಜಾ: ಅಣ್ಣ, ಅದು ಅಂತ ಮುಜುಗರದಿಂದ ನೆಲ ನೋಡುತ್ತಾ ಅಂದಳು. ಸುರೇಶ್: ಹಾ ಹೇಳೆ, ನಾನು ನಿನ್ನ ಅಣ್ಣ, ನನ್ನತ್ರ ಯಾಕೆ ಸಂಕೋಚ, ಹೇಳು, ಪರವಾಗಿಲ್ಲ ಅಂದ ವನಜಾ. ಅಣ್ಣ, ಅದು ನಿಮ್ಮ ಭಾವ ನನಗೆ ಸರಿಯಾಗಿ ಟೈಮ್ ಕೊಡುತ್ತಿಲ್ಲ. ಸುರೇಶ್: ಅಂದರೆ ಏನು, ಅವನು ನಿನ್ನನ್ನು ಪ್ರೀತಿಸುತ್ತಿಲ್ವಾ? ವನಜಾ: ಹಾಗಲ್ಲ ಅಣ್ಣ, ಅವರು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಆದರೆ ಸುರೇಶ್: ಹಾ ಹೇಳು, ಪರವಾಗಿಲ್ಲ. ವನಜಾ: ಅದು ನನ್ನ ಜೊತೆ ಸರಿಯಾಗಿ ಸೇರುತ್ತಿಲ್ಲ ಅಂದಳು ನಾಚಿಕೆಯಿಂದ ತಲೆ ತಗ್ಗಿಸಿ. ಸುರೇಶ್: ಹೌದಾ, ಎಷ್ಟು ದಿನ ಆಯ್ತು? ವನಜಾ: ಈ ತಿಂಗಳು ನನ್ನ ಜೊತೆ ಸೇರಲೇ ಇಲ್ಲ. ಸುರೇಶ್: ಯಾಕೆ, ಇಬ್ಬರೂ ಚೆನ್ನಾಗಿ ಇದ್ದಿರಲ್ವಾ ಅಂದ ಆತಂಕದಿಂದ. ವನಜಾ: ಚೆನ್ನಾಗಿ ಇದ್ದೇವೆ ಅಣ್ಣ, ಆದರೆ ಈ ತಿಂಗಳು ಅವರಿಗೆ ದೊಡ್ಡ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಅದಕ್ಕೆ ದಿನಾಲೂ ಆ ಕೆಲಸದ ಮೇಲೆ ಇರ್ತಾರೆ. ಅದಕ್ಕೆ ಮುಂಚೆ ನಾವು ವಾರಕ್ಕೆ 1 ಬಾರಿ ಮಾಡುತ್ತಿದ್ದೆವು. ಅಣ್ಣ: ಹೌದಾ, ಹಬ್ಬಾ, ನಾನೇನೋ ಹೆದ್ರಿಬಿಟ್ಟೆ ಕಣೆ ಅಂತ ನಿಟ್ಟುಸಿರುಬಿಟ್ಟ. ಪ್ರಾಜೆಕ್ಟ್ ಮುಗಿದ ಮೇಲೆ ಮತ್ತೆ ನಿನ್ನ ಜೊತೆ ಸೇರ್ತಾನೆ, ಚಿಂತೆ ಮಾಡ್ಬೇಡ ಅಂದ. ವನಜಾ: ಅಣ್ಣ, ಅದು ಮುಗಿಯಲು ಮತ್ತೊಂದು ತಿಂಗಳು ಬೇಕು. ಹಿಂದಿನ ತಿಂಗಳಿನಿಂದ ನಾನು ಮಾಡಿಲ್ಲ, ಅಷ್ಟರವರೆಗೆ ನಾನೆನ್ ಮಾಡ್ಲಿ? ಸುರೇಶ್: ಅಂದರೆ ಈಗ ನೀನು ಏನ್ ಮಾಡ್ಬೇಕು ಅಂತಿದ್ಯಾ? ವನಜಾ: ಅದಕ್ಕೆ ನಾನು 1 ತಿಂಗಳು ಇಲ್ಲೇ ಇರ್ತೇನೆ, ಮತ್ತೆ. ಸುರೇಶ್: ಮತ್ತೇನು? ವನಜಾ: ಅದು ಆ 1 ತಿಂಗಳು ನೀನು ನನಗೆ ಮಾಡಿಕೊಡಬೇಕು ಅಂದಳು ನಾಚುತ್ತಾ. ಸುರೇಶ್: ಏನ್ ಮಾತಾಡ್ತಿದ್ದಿ? ಮೈಮೇಲೆ ಪ್ರಜ್ಞೆ ಇಲ್ವಾ? ನಾನು ನಿನ್ನ ಅಣ್ಣ ಕಣೆ. ಅಣ್ಣ ತಂಗಿ ಜೊತೆ ಅಣ್ಣ ತಂಗಿ ಸಂಬಂಧ ಪವಿತ್ರ, ಅದಕ್ಕೆ ಕೆಟ್ಟ ಹೆಸರು ತರಬೇಕು ಅಂತಿದ್ದಿ? ಏನೇ ಅಂದ ಕೋಪದಿಂದ ಕೈ ಎತ್ತಿ ಹೊಡೆಯಲು ಹೋದ, ಆದರೆ ಹೊಡಿಲಿಲ್ಲ. ವನಜಾ: ಅಣ್ಣ, ನೀನು ಚಿಕ್ಕಂದಿನಿಂದ ನನ್ನ ಎಲ್ಲಾ ಬೇಕುಬೇಡಗಳನ್ನು ಪೊರೈಸಿದ್ದಿ. ಈಗ ಇದನ್ನು ಕೂಡ ನನ್ನ ಬೇಡಿಕೆಯಂತ ತಿಳಿದು ಪೊರೈಸು ಅಂದಳು. ಸುರೇಶ್: ಈ ರೀತಿ ಮಾತಾಡಲು ನಿನಗೆ ನಾಚಿಕೆ ಆಗಲ್ವಾ? ನನಗೆ ಮದುವೆ ಆಗಿದೆ, ನಾನು ನನ್ನ ಹೆಂಡತಿಗೆ ಮೋಸ ಮಾಡಲ್ಲ. ಪಾಪ ಅವಳು ನಿನ್ನನ್ನು ಸ್ವಂತ ತಂಗಿತರ ಪ್ರೀತಿಸುತ್ತಾಳೆ, ಅವಳಿಗೆ ನೀನು ಮೋಸ ಮಾಡ್ತೀಯಾ ಅಂದ. ವನಜಾ: ಆದ್ರೆ ನನಗೆ ಈ ಕಾವು ತಡೇಲ ಆಗೋಲ್ಲ ಅಣ್ಣ, ಮದುವೆಯಾದ ಹೆಣ್ಣಿಗೆ ಸೇರೋಕೆ ತುಂಬಾ ಆಸೆ ಇರುತ್ತದೆ, ಅದು ಸಿಗಲಿಲ್ಲ ಅಂದ್ರೆ ಅವರು ತಪ್ಪು ದಾರಿ ಹಿಡಿಯುತ್ತಾರೆ ಅಂದಳು. ಇವತ್ತು ಹಬ್ಬಕ್ಕೆ ಅಣ್ಣ ತಂಗಿಗೆ ಉಡುಗೊರೆ ಕೊಡುವುದು ರೂಢಿ, ನನಗೆ ಇದು ಹಬ್ಬದ ಉಡುಗೊರೆ ಅಂತ ಕೊಡು ಅಂದಳು. ಸುರೇಶ್: ಉಡುಗೊರೆ ಅಂತೆ ತಂಗಿ ಜೊತೆ ಸೇರೋದು ಉಡುಗೊರೆನಾ ಅಂದ ಸಿಟ್ಟಲ್ಲಿ. ನಂತರ ಶಾಂತನಾಗಿ, ಈಗ ನಾನು ಭಾವನ ಹತ್ರ ಮಾತಾಡ್ಲಾ ಅಂದ. ವನಜಾ: ಪ್ರಯೋಜನ ಇಲ್ಲ ಅಣ್ಣ, ನಾನು ಕೇಳಿದೆ, ಅವ್ರು ಅಂದ್ರು 1 ತಿಂಗಳು ನಿನಗೆ ಕಾಯಕ್ಕೆ ಆಗಲ್ವಾ ಅಂತ. ಸುರೇಶ್: ಈಗ ನಾನೇನ್ ಮಾಡ್ಲಿ ಅಂದ. ವನಜಾ: ನಿನಗೆ ಒಪ್ಪಿಗೆ ಇಲ್ಲ ಅಂದ್ರೆ ನಿನ್ನ ಸ್ನೇಹಿತರಿಗೆ ಯಾರಿಗಾದ್ರೂ ಕೇಳು ಅಂದಳು. ಸುರೇಶ್: ಆದ್ರೆ ನಿನ್ನ ಗಂಡನಿಗೆ ಗೊತ್ತಾದ್ರೆ? ವನಜಾ: ಯಾರಿಗೂ ಗೊತ್ತಾಗಲ್ಲ ಅಣ್ಣ, ನಾವು ಹೇಳಿದ್ರೆ ತಾನೇ ಗೊತ್ತಾಗೋದು ಅಂದಳು. ಸುರೇಶ್: ಆದ್ರೂ ಇದು ತಪ್ಪು ಕಣೆ. ವನಜಾ: ಹಂಗಾದ್ರೆ ನೀನೇ ಮಾಡು ಅಂದಳು ತುಂಟತನದಿಂದ. ನಗುತ್ತಾ ಸುರೇಶ್: ಸುಮ್ನೆ ಇರು ನೀನು,
ನಿನ್ನನ್ನು ಚಿಕ್ಕಂದಿನಿಂದ ಬೆಳೆಸಿ ದೊಡ್ಡವಳಾಗಿ ಮಾಡಿದ್ದೇನೆ. ನೀನು ನನ್ನ ಮಗಳಿಗೆ ಸಮ. ವನಜ: ಹಾಗಾದ್ರೆ ನಿನ್ನ ಸ್ನೇಹಿತನಿಗೆ ಹೇಳು ಅಂದಳು. ಸುರೇಶ್: ಹಾಂ, ಆಯ್ತು ಕಣೆ, ಆದ್ರೆ ಈ 1 ತಿಂಗಳು ಮಾತ್ರ, ಮತ್ತೆ ಇದೇ ಮಾತು ಹೇಳಿ ಬರಬಾರದು ಅಂತ ಹೇಳಿದ. ವನಜ: ತುಂಬಾ ಥ್ಯಾಂಕ್ಸ್ ಅಣ್ಣ,